ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನೈಟು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಅಲ್ವಾ, ಸಮೃದ್ಧಿಗೆ ತುಂಬ ಹುಷಾರಿರಲಿಲ್ಲ, ಯಾಕೋ ತುಂಬ ಸ್ಟೊಮಕ್ ಪೇನ್ ಅಂತ ಇದ್ಲು ಅಂತ ಹೇಳಿ. ಅದರ ಕಂಟಿನ್ಯೂಡ್ ವಿಡಿಯೋ ಇವತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೈಟು ಅವಳು 10:30 ಅಷ್ಟೊತ್ತಿಗೆ ಮಲಗಿದ್ಲು, ಪ್ರಕಾಶ್ ಬರೋ ಅಷ್ಟೊತ್ತಿಗೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತಾಳೆ ಅಂದ್ಕೊಂಡ್ವಿ, ಬಟ್ ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಅವಳಿಗೆ ನೈಟು ಒಂದು 2 o'clock ಹಂಗೆ ಸ್ಟೊಮಕ್ ಪೇನ್ ಸ್ಟಾರ್ಟ್ ಆಗಿದ್ದು ಕಂಟ್ರೋಲೇ ಆಗಲಿಲ್ಲ. ಸಿವಿಯರ್ ಸ್ಟೊಮಕ್ ಪೇನ್ ಬಂದುಬಿಡ್ತು. ಅರ್ಲಿ ಮಾರ್ನಿಂಗು 4 o'clockಗೆ ನಾವು ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಯ್ತು. ನಮ್ಮೂರಲ್ಲಿ MM ಹಾಸ್ಪಿಟಲ್ ಅಂತ ಒಂದಿದೆ, ಅಂದರೆ 24/7 ಸರ್ವೀಸ್ ಇರುತ್ತೆ. ತಕ್ಷಣ ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟಲಲ್ಲಿ ಬೆಳಗ್ಗೆ ಯಾರೂ ಎದ್ದಿರಲಿಲ್ಲ. ಡಾಕ್ಟರು, ನರ್ಸು, ಆ ಮೆಡಿಕಲ್ ಸ್ಟೋರವರು ಎಲ್ಲರನ್ನೂ ನಾವೇ ಬಲವಂತವಾಗಿ ಎಬ್ಸಿದ್ದಾಯಿತು. ಅದೊಂದು ಸ್ವಲ್ಪ ಇರಿಟೇಷನ್ ಆಗೋಯಿತು ನನಗೆ. ಹೋದ ತಕ್ಷಣ ಯಾರೂ ಟ್ರೀಟೇ ಮಾಡ್ತಾ ಇರಲಿಲ್ಲ. ಆಮೇಲೆ ತಕ್ಷಣಕ್ಕೆ 2 ಇಂಜೆಕ್ಷನ್ ಕೊಟ್ಟರು, ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅವಳಿಗೆ ಕಡಿಮೆ ಆಗಲೇ ಇಲ್ಲ. ಸೊ ಅದಕ್ಕೆ ಅವಳಿಗೆ ಮತ್ತೆ ಕೈಗೆ ನೀಡಲ್ ಹಾಕಿ ಒಂದು ದೊಡ್ಡ ಬಾಟಲ್ ಗ್ಲೂಕೋಸ್ ಹಾಕಿದ್ರು, ಮತ್ತು ಇನ್ನೊಂದು ಚಿಕ್ಕದು NS ಅಂತ ಹಾಕಿ ಅದಕ್ಕೆ ಒಂದು 2-3 ಇಂಜೆಕ್ಷನ್ ಕೊಟ್ಟರು. ಅವಳಿಗೆ ಈಗ ಈ ಥರ ತುಂಬ ಸಲ ಆಗಿದೆ. ಅವಳಿಗೆ ಸಿವಿಯರ್ ಸ್ಟೊಮಕ್ ಪೇನ್ ಬಂದು ವಾಮಿಟು, ಲೂಸ್ ಮೋಷನ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಹೆವಿ ಗ್ಯಾಸ್ಟ್ರೈಟಿಸ್. ಸರಿಯಾಗಿ ಊಟ ತಿಂಡಿ ಮಾಡಲ್ಲ, ಬಾಕ್ಸಲ್ಲಿ ಕೊಟ್ಟರೆ ಅರ್ಧಕ್ಕರ್ಧ ರಿಟರ್ನ್ ತೊಗೊಂಬಂದಿರ್ತಾಳೆ. ಈ ಥರ ಆಗೋಯ್ತು ಒಟ್ಟಿನಲ್ಲಿ. ಅವಳಿಗೆ ನಾಳೆ ಬರ್ಡೇ ಇತ್ತು, ಅಂದರೆ 25ನೇ ತಾರೀಕು ಅವಳ ಬರ್ಡೇ ಇತ್ತು. ಎಲ್ಲ ಆಸೆಪಟ್ಟು ರೆಡಿ ಮಾಡ್ಕೊಂಡಿದ್ಲು, ಬಟ್ ಕಂಟ್ರೋಲೇ ಆಗಲಿಲ್ವಲ್ಲ. ಸೊ ಹಾಸ್ಪಿಟಲ್ಗೆ ನಾವು 4 ಗಂಟೆಗೆ ಹೋಗಿದ್ದಕ್ಕೆ ರಿಟರ್ನ್ ಬರೋ ಅಷ್ಟೊತ್ತಿಗೆ 8 o'clock ಆಯಿತು. ಸೊ ಅದಕ್ಕೆ ನಾನು ಅವತ್ತು ಅವಳನ್ನ ಸ್ಕೂಲಿಗೆ ಕಳಿಸ್ಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಲಿ ಮನೆಯಲ್ಲಿ ಅಂತ ಅವಳಿಗೆ ರಜಾ ಹಾಕಿಸ್ಬಿಟ್ಟೆ. ನಾನು ಡ್ಯೂಟಿಗೆ ಹೋಗಲಿಲ್ಲ, ಈ ಥರ ಆಗಿದೆ ಅಂತ ಇನ್ಫಾರ್ಮ್ ಮಾಡಿ ಮನೇಲೇ ಉಳ್ಕೊಂಡೆ. ಅವತ್ತು ಹಾಸ್ಪಿಟಲಲ್ಲಿ ನನ್ನ ಮಗಳು ಬೆಡ್ ಪಕ್ಕದಲ್ಲೇ ಇನ್ನೊಂದು ಪೇಷಂಟ್ ಬಂದರು. ಒಂದು 55 ವರ್ಷ ಇರ್ಬೋದು, ತುಂಬ ಎದೆ ನೋವು ಅಂತ ಹೇಳಿ ಬಂದರು. ನೋಡ್ತಿದ್ದಂಗೆನೇ ಅವರಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ನನ್ನ ಕಣ್ಣೆದ್ರಿಗೇನೆ ಅವ್ರದ್ದು ಪಲ್ಸು, ಸ್ಯಾಚುರೇಷನು ಎಲ್ಲ ನಿಲ್ಲಾಗ್ಬಿಡ್ತು. ಕಣ್ಣೆದುರುಗಡೆ ಒಂದು ಜೀವ ಹೋಗಿದ್ದನ್ನು ನೋಡಿದ್ದು ಇದೇ ಮೊದಲು, ಅದರಲ್ಲೂ ಮಗಳ ಬರ್ಡೇ ದಿನ. ಲಿಟ್ರಲಿ ಶಾಕ್ ಆದೆ ನಾನು. ಡಾಕ್ಟರ್ಸ್ ತುಂಬಾ ಟ್ರೈ ಮಾಡಿದ್ರು, ಬಟ್ ನನಗೆ ನೋಡಿ ಹ್ಯಾಂಗ್ ಓವರ್ ಆದಂಗೆ ಆಗೋಗ್ಬಿಡ್ತು ಅದು. ಸೊ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಾವು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ. ನನಗೆ ನೈಟ್ ಫುಲ್ ನಿದ್ದೆ ಇರಲಿಲ್ಲ, ಯಾಕಂದರೆ ನಾವು ಮಲಗಿದ್ದೆ 12:30 ಆಗಿತ್ತು. 2 o'clock ಅಷ್ಟೊತ್ತಿಗೆಲ್ಲ ಸಮೃದ್ಧಿ ನಮ್ಮನ್ನು ಎಬ್ಬಿಸ್ಬಿಟ್ಲು. ಸೊ ಫುಲ್ ನೈಟು ನಿದ್ದೆನೇ ಆಗಲಿಲ್ಲ. ನನಗೆ, ಪ್ರಕಾಶ್ಗೆ ಇಬ್ಬರಿಗೂ ಸಾಕಾಗೋಯ್ತು. ಸೊ ಮನೆಗೆ ಬರ್ತಾ ಹಾಗೆ ಅವಳಿಗೆ ಹುಷಾರಿಲ್ವಲ್ಲ, ಸೊ ಅಲ್ಲೇ ನಮ್ಮೂರಲ್ಲಿ ಕುಣಿಗಲ್ಲಲ್ಲಿ ಪರಿಮಳ ಹೋಟೆಲ್ ಅಂತ ತುಂಬ ಫೇಮಸ್ ಇದೆ ಅದು. ಅಲ್ಲೇ ಅವಳಿಗೆ ಇಡ್ಲಿನ ಪಾರ್ಸಲ್ ತೊಗೊಂಡು ಮನೆಗೆ ಬಂದೆ. ಬೆಳಗ್ಗೆ ಮನೆಗೆ ಬಂದಮೇಲೆ ಪೂರ್ತಿ ಮಲಗಿದ್ದೇ ಆಯಿತು. ಸಮೃದ್ಧಿನೂ ಮಲಗಿಬಿಟ್ಲು, ನಾನು ಪ್ರಕಾಶ್ ಕೂಡ ಮಲಗಿಬಿಟ್ವಿ. ತುಂಬ ಸುಸ್ತಾಗ್ಬಿಟ್ಟಿತ್ತು ಅವತ್ತು. ಸೊ ಅದಾದಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಅವಳು ಕೂಡ ಎದ್ದು ಆರಾಮಾಗಿದ್ದೀನಿ ಅಂತ ಎಲ್ಲ ಹೇಳಿ ಚೆನ್ನಾಗಿ ಮಾತಾಡಿದ್ಲು. ನನಗೂ ಸಮಾಧಾನ ಅನ್ನಿಸ್ತು. ಸೊ ಸಂಜೆಗೆ ಬರ್ಡೇಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಂಜೆ 4 ಗಂಟೆಲಿ ಬರ್ಡೇ ಸೆಲೆಬ್ರೇಷನ್ಸ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ ನೋಡಿ. ಅಯ್ಯೋ ಆಟಾಡ್ಕೊ ಕೂತ್ಕೊಬಿಡಿ, ಟೈಮ್ ಆಗಿದೆ. ಇಲ್ಲಿ ಇಲ್ಲಿ ಪ್ರತಿ ವರ್ಷ ಸಮೃದ್ಧಿ ಬರ್ಡೇಗೆ ನನ್ನ ತಂಗಿ ಬಂದು ಡೆಕೋರೇಷನ್ ಮಾಡಿಕೊಡ್ತಾ ಇದ್ಲು. ಯಾವಾಗಲೂ ನನ್ನ ತಂಗಿನೇ ಇದೆಲ್ಲ ಬ್ಯಾಕ್ಗ್ರೌಂಡು, ಡೆಕೋರೇಷನ್ನು ಇಂಥದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಿದ್ದು. ನನಗೆ ಈ ಥರದ್ರಲ್ಲೆಲ್ಲ ಐಡಿಯಾನೂ ಇಲ್ಲ, ಅಷ್ಟೆಲ್ಲ ಮಾಡೋಕ್ಕೆ ಬರ್ತಾನೂ ಇರಲಿಲ್ಲ. ಬಟ್ ಈ ವರ್ಷ ನನ್ನ ತಂಗಿಗೆ ಪಾಪು ಆಗಿದೆಯಲ್ಲ, ಅಮ್ಮನ ಮನೇಲಿದ್ದಾಳೆ, ಅದಕ್ಕೆ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನೇ ಮಾಡೋಣ ಅಂತ ಈ ವರ್ಷ ನಾನೇ ರೆಡಿ ಮಾಡಿದ್ದೀನಿ. ಸೊ ಫೈನಲ್ ಲುಕ್ ಹೇಗೆ ಬಂತು ಅಂತ ಶೇರ್ ಮಾಡ್ತೀನಿ ನೋಡಿ. ನಿಮಗೂ ಇಷ್ಟ ಆಯಿತಾ ಸಿಂಪಲ್ ಬರ್ಡೇ ಡೆಕೋರೇಷನ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಗೋ ಸಮೃದ್ಧಿ ಒಟ್ಟಿನಲ್ಲಿ ಹುಷಾರಾಗಿ ಖುಷಿಯಾಗಿ ಇರ್ತಾಳೆ ಅಂತ ಅಂದರೆ ಅದಕ್ಕಿಂತ ಇನ್ನೊಂದು ಹ್ಯಾಪಿನೆಸ್ ನನಗೆ ಇಲ್ಲವೇ ಇಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಇವತ್ತು ಕಂಪ್ಲೀಟ್ ಮೂಡ್ ಆಫ್ ಆಗಿಬಿಟ್ಟಿದ್ದೆ, ಮಗು ಹುಷಾರಿಲ್ಲ ಅಂತ ಹೇಳಿ. ಹೇಗೋ ಆ್ಯಕ್ಟಿವ್ ಆದಲಲ್ಲ, ಖುಷಿಯಾಗಿ ಬರ್ಡೇ ಮಾಡೋಣ, ಸಿಂಪಲಾಗೆ ಮಾಡ್ತಾ ಇರೋದು ನಾನು ಈ ವರ್ಷ. ಯಾಕಂದರೆ ಆಲ್ರೆಡಿ ಆರತಿ ಅವಳದ್ದೆಲ್ಲ ಫಂಕ್ಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಯ್ತಲ್ಲ. ಸೊ ಮನೆ ಮಟ್ಟಕ್ಕೆ ಒಂದು ಸ್ವಲ್ಪ ಮಕ್ಕಳನ್ನ ಕರೆದು, ನಮ್ಮ ಬಿಲ್ಡಿಂಗಲ್ಲಿರೋರು ಒಂದು ಸ್ವಲ್ಪ ಜನನ ಕರೆದು ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಎಲ್ಲ ಡೆಕೋರೇಷನ್ ಆದಮೇಲೆ ಫೈನಲ್ ಲುಕ್ಕು ಹೇಗಿದೆ, ನಿಮಗೆ ಇಷ್ಟ ಆಯಿತಾ? ಪ್ಲೀಸ್ ಕಮೆಂಟ್ ಮಾಡಿ. ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಗೈಸ್. ಸೊ ನೀಟಾಗೆ ರೆಡಿ ಮಾಡಿದ್ದೆ, ಸಿಂಪಲ್ಲಾಗಿ ಮಾಡಿದ್ದೆ ಅಷ್ಟನ್ನೇ. ಇವತ್ತು ಮಗಳು ಖುಷಿಯಾಗಿ ನಾನು ನೆನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ ಆ ಡ್ರೆಸ್ನ ಹಾಕ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ಳು. ಸಖತ್ತಾಗಿ ಮಿಂಚ್ತಾ ಇದ್ಲು. ಬರ್ಡೇಗೆಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ. ಅವತ್ತು ಇನ್ನೊಂದು ಖುಷಿ ವಿಚಾರ ನಡೀತು. ಅದೇನಂತ ಅಂದರೆ ಸಡನ್ನಾಗಿ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು, ನಿಮ್ಮ ಮೊಬೈಲ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಯಾರಪ್ಪ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದು ಅಂತ ನೋಡಿದ್ರೆ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಕ್ರೆಡಿಟ್ ಆಯಿತು. ಅದು ನನ್ನ ಮಗಳ ಬರ್ಡೇ ದಿನಾನೇ. ನೋಡಿದ್ರೆ ಯಾವಾಗಲೂ ಹೀಗೇನೆ ನಾವು ಏನಪ್ಪ ಅವಳಿಗೆ ಹುಷಾರು ತಪ್ಪಿಡ್ತಲ್ಲ, ಹೇಗಪ್ಪ ಇವತ್ತು ಅಂತ ಮೂಡ್ ಆಫ್ ಆಗಿದ್ದೆ. ಬಟ್ ಸಂಜೆ ಅಷ್ಟೊತ್ತಿಗೆ ಅವಳು ಹುಷಾರಾದ್ಲು, ಖುಷಿಯಾಗಿ ಇದ್ಲು. ಯೂಟ್ಯೂಬ್ ಪೇಮೆಂಟು ಬಂತು. ಲಿಟ್ರಲಿ ತುಂಬ ಖುಷಿಯಾಗೋಯ್ತು. ಯಾಕಪ್ಪ ಹೀಗಾಗೋಯ್ತು ಅಂತ ಕೊರಗ್ತಾ ಕೂತ್ಕೊಳ್ಳೋದ್ರ ಬದಲು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಗೊಂಡಾಗ ಎಲ್ಲಾದ್ರ ಹಿಂದೆಗಡೆನೂ ಒಂದು ಖುಷಿನ ಕೊಡ್ತಾನೆ ದೇವರು ಅನ್ನೋದಕ್ಕೆ ಇವತ್ತಿನ ಡೇ ನನಗೆ ನಿಜವಾಗ್ಲೂ ಎಕ್ಸಾಂಪಲ್ ಅಂತ ಅನ್ನಿಸ್ತು. ಎಲ್ಲದರಲ್ಲೂ ನಾವು ಪಾಸಿಟಿವಿಟಿನೇ ಹುಡ್ಕೋಣ, ನಿಜವಾಗ್ಲೂ ಒಳ್ಳೆಯದೇ ಆಗುತ್ತೆ ಅಲ್ವಾ. ಇವತ್ತಿನ ಬರ್ಡೇ ನಿಜ ಇಷ್ಟು ಚೆನ್ನಾಗಾಗತ್ತೆ, ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಇವತ್ತೇನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ 3 days ಬಿಫೋರ್ ಮೆಸೇಜ್ ಬಂತು ಯೂಟ್ಯೂಬಿಂದ. ಬಟ್ ಮಗಳ ಬರ್ಡೇಗೆ ನನಗೆ ನಿಜವಾಗ್ಲೂ ದೇವರು ಸ್ಪೆಷಲ್ಲಾಗಿ ಒಂದು ಗಿಫ್ಟ್ ಕೊಟ್ಟಂಗೆ ಆಯಿತು. ನಾಳೆ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತೀನಿ. ಸೊ ಹೀಗಾಯಿತು ನನ್ನ ಮಗಳ ಬರ್ಡೇ. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಊಟಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ, ಜಸ್ಟ್ ಸೆಲೆಬ್ರೇಷನ್ ಅಂತ ಅಂದರೆ ಕೇಕು, ಮಿಕ್ಸ್ಚರು ಮತ್ತು ಜ್ಯೂಸು ಇಷ್ಟನ್ನೇ ಮಾಡಿದ್ದು ಈ ಸಲ. ಮನೆಯಲ್ಲಿ ಅವಳಿಗೆ ಹುಷಾರಿರಲಿಲ್ವಲ್ಲ, ಸೊ ನಾನು ಅಡುಗೆ ಎಲ್ಲ ಮನೆ ಮಟ್ಟಕ್ಕೆ ಮಾತ್ರ ಮಾಡ್ಕೊಂಡಿದ್ದೆ. ಇವತ್ತು ಜಸ್ಟ್ ಒಂದು ಸ್ವೀಟ್ ಮಾಡಿದ್ದೆ, ಶಾವಿಗೆ ಪಾಯಸ. ಅದು ಬಿಟ್ಟರೆ ಆ್ಯಸ್ ಯೂಶ್ವಲ್ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೆ. ಹೇಗೋ ಒಟ್ಟಲ್ಲಿ ಖುಷಿಯಾಗಿ ಪ್ರತಿ ವರ್ಷ ಅವಳು ಹುಟ್ಟಿದಬ್ಬ ಸೆಲೆಬ್ರೇಟ್ ಆಗೇ ಆಗುತ್ತೆ. ನಾನು ಇದೇ ಲಾಸ್ಟ್ ಇಯರು, ನೆಕ್ಸ್ಟ್ ಇಯರಿಂದ ಮಾಡಲ್ಲ ಅಂತ ಪ್ರತಿ ವರ್ಷ ಹೇಳ್ತೀನಿ. ಬಟ್ ಅವಳ ಅದೃಷ್ಟ ಅಂತ ಅನಿಸುತ್ತೆ. ಪ್ರತಿ ವರ್ಷ ಅವಳು ಹುಟ್ಟಿದಬ್ಬ ಸಿಂಪಲ್ಲಾಗಾದರೂ ಸರಿ ಮಿಸ್ ಮಾಡ್ದೇನೆ ಸೆಲೆಬ್ರೇಟ್ ಮಾಡ್ತೀವಿ. ಇರೋಳು ಒಬ್ಬಳೇ ಮಗಳು, ಅವಳು ಚೆನ್ನಾಗಿದ್ದರೆ ನಮಗೂ ಸಂತೋಷ ಅಲ್ವಾ. ಸೊ ಪ್ರಕಾಶು ಅವತ್ತು ಡ್ಯೂಟಿಗೆ ರಜಾ ಹಾಕಿದ್ರು. ಪ್ರಕಾಶ್ ಮನೇಲಿದ್ದರೆ ನನಗಂತೂ ತುಂಬಾ ಹೆಲ್ಪ್ ಮಾಡ್ತಾರೆ. ಎಲ್ಲದರಲ್ಲೂ ಅಷ್ಟೇನೆ, ಹೊರಗಡೆ ಹೋಗೋದ್ರಿಂದ ಹಿಡಿದು ಮನೆಯಲ್ಲಿ ಕೆಲಸ ಮಾಡೋ ತನಕನೂ ಎಲ್ಲದರಲ್ಲೂ ಕೋಆಪರೇಟಿವು. ನಿಜ ದೇವ್ರ ತಲೆ ಮೇಲೆ ಒಂದು ಹೂ ಹೆಚ್ಚಿಗೆ ಇಟ್ಟಿದ್ನೋ ಏನೋ ಇಷ್ಟು ಒಳ್ಳೆ ಗಂಡನ ಪಡೆಯೋಕ್ಕೆ ಅಂತ ಅನಿಸುತ್ತೆ. ಸೊ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಹೀಗಿತ್ತು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ನು. ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್, ಬಾಯ್.